ಕಣ್ಣಿನಲ್ಲಿ ಇಂಜೆಕ್ಷನ್ನು. ಕಣ್ಣಿನಲ್ಲಿ ನಾವು ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದಾಗ ಸಾಕಷ್ಟು ಜನ ಕೇಳ್ತಾರೆ, ಸರ್ ಕಣ್ಣಲ್ಲಿ ಇಂಜೆಕ್ಷನ್ ಕೊಡ್ಬೋದಾ ಅಂತ. ಹೌದು, ಕೆಲವು ಸಂದರ್ಭದಲ್ಲಿ ಕಣ್ಣಲ್ಲಿ ಇಂಜೆಕ್ಷನ್ ಕೊಡಬೇಕಾಗಿ ಬರುತ್ತೆ. ಸಾಮಾನ್ಯವಾಗಿ ಕಂಡುಬರುವಂಥ ಸಮಸ್ಯೆ ಅಂದರೆ ಡಯಾಬಿಟಿಕ್ ರೆಟಿನೋಪತಿ. ಈ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ನಮ್ಮ ಕಣ್ಣಿನ ನರದ ಕೇಂದ್ರ ಭಾಗದಲ್ಲಿ ಮ್ಯಾಕ್ಯುಲಾ ಅಂತ ಇರುತ್ತೆ. ಆ ಮ್ಯಾಕ್ಯುಲಾದಲ್ಲಿ ನೀರು ತುಂಬಿಕೊಂಡಾಗ ಅದನ್ನು ಕಮ್ಮಿ ಮಾಡೋದಕ್ಕೆ ಇಂಜೆಕ್ಷನ್ಸ್ ಕೊಡಬೇಕಾಗಿ ಬರುತ್ತೆ. ಮತ್ತು ಬೇರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಲ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕರಿತೀವಿ. ಅದರಲ್ಲೂ ಕಣ್ಣಿನ ಮ್ಯಾಕ್ಯುಲಾ ಕೆಳಗಡೆ ಹೊಸ ರಕ್ತನಾಳಗಳು ಬೆಳ್ಕೊಂಡಾಗ ಅದನ್ನು ಕರಗಿಸೋದಕ್ಕೆ ಅಂತ ಇಂಜೆಕ್ಷನ್ಸ್ನ ಕೊಡ್ತೀವಿ. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಏನು ಅಂದರೆ, ಸರ್ ನೋವಾಗುತ್ತಾ ಕಣ್ಣಲ್ಲಿ ಇಂಜೆಕ್ಷನ್ ಕೊಡೋದು ಅಂತ. ಇದ್ರ ಬಗ್ಗೆ ಏನು ಬೇಕಾಗಿಲ್ಲ. ಏನಕ್ಕೆ ಅಂತಂದರೆ, ನಾವು ಕಣ್ಣಲ್ಲಿ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ ಒಂದು ಅನಸ್ತೀಶಿಯಾ ಡ್ರಾಪ್ಸ್ ಹಾಕ್ಬಿಟ್ಟು ಆಮೇಲೆ ಇಂಜೆಕ್ಷನ್ನ ಕೊಡ್ತೀವಿ. ಹಾಗಾಗಿ ನಾವು ಯೂಶಲಿ ವಿತ್ ಇಸ್ ವೆಲ್ ಟಾಲರೇಟೆಡ್. ಕೆಲವು ಸಲ ವೇನ್ ಅಕ್ಲೂಷನ್ ಅಂತ ಕರಿತೀವಿ, ಕಣ್ಣಲ್ಲಿ ರಕ್ತನಾಳಗಳು ಬ್ಲಾಕ್ ಆದರೆ, ಕೆಲವು ಸಲ ಕಣ್ಣಲ್ಲಿ ಇನ್ಫೆಕ್ಷನ್ ಆದರೂ ಕೂಡ ಇಂಜೆಕ್ಷನ್ನ ಕೊಡಬೇಕಾಗಿ ಬರುತ್ತೆ. ಮತ್ತು ಎಷ್ಟು ಇಂಜೆಕ್ಷನ್ ಅನ್ನೋದಕ್ಕೆ ಒಂದು ಅಪ್ಪರ್ ಲಿಮಿಟ್ ಇರಲ್ಲ, ಅದನ್ನೊಂದು ನಿರ್ದಿಷ್ಟವಾಗಿ ಹೇಳಕ್ಕೆ ಬರಲ್ಲ ಇಷ್ಟೇ ಇಂಜೆಕ್ಷನ್ ಬೇಕಾಗುತ್ತೆ ಅಂತ. ಅದು ಕಾಯಿಲೆ ಯಾವ ಹಂತದಲ್ಲಿದೆ, ಒಂದು ಇಂಜೆಕ್ಷನ್ ಕೊಟ್ಟಾಗ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇಂಜೆಕ್ಷನಲ್ಲೂ ತುಂಬ ವಿಧಗಳು ಬರುತ್ತೆ ಕಣ್ಣು ಒಳಗಡೆ ಕೊಡುವ. ಕೆಲವು ಆ್ಯಂಟಿ VEGF ಅಂತ ಕರಿತೀವಿ, ಸ್ಟೀರಾಯ್ಡ್ಸ್ ಅಂತ ಕರಿತೀವಿ. ಬಟ್ ಸಾಮಾನ್ಯವಾಗಿ ಬಳಸುವಂಥದ್ದು ಆ್ಯಂಟಿ VEGF ಅಥವಾ ಆ್ಯಂಟಿ ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಅಂತ. ಸೊ ನಿಮಗೆ ಯಾವಾಗಲಾದ್ರೂ ನಿಮಗೆ ಕಣ್ಣಲ್ಲಿ ಇಂಜೆಕ್ಷನ್ ಬಗ್ಗೆ ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಮ ತಜ್ಞ ವೈದ್ಯರ ಹತ್ರ ಚರ್ಚೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋದು ಉತ್ತಮ.